ಅಯ್ಯರ್ನ ಹೆಂಡತಿ ಅಯ್ಯರ್ ಅಮ್ಮ ಅವರು ಭಾಳ ಹತ್ರ ನಿಂತಿದ್ರು. ಅವ್ರು ಮಾಡೋದನ್ನ ನಾನು ಮರೆಯಲ್ಲಿ ನಿಂತು ನೋಡ್ತಾ ಇದ್ದೆ. ಅಷ್ಟರಲ್ಲೇ ಅಯ್ಯರ್ ನನಗೆ ಸುಸ್ತಾಗ್ತಾ ಇದೆ ಅಂತ ಹೇಳುತ್ತಾ ಜೋರಾಗಿ ಉಸಿರಾಡ್ತಾ ಇದ್ರು. ಏನ್ರಿ ಈ ಖಾತಾ ಕೊಡ್ತೀರಾ, ಇನ್ನೂ ಸರಿಯಾಗಿ ಏನು ಮಾಡೇ ಇಲ್ಲ, ಅಷ್ಟರಲ್ಲೇ ಎಲ್ಲಾನು ಮುಗಿಸ್ಬಿಟ್ರಿ, ನನಗೆ ಇದು ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾ ಎದ್ದು ನಿಂತ್ಲು. ನಾನು ಒಂದು ಮರದ ಕೊಂಬೆ ಮೇಲೆ ಕೂತ್ಕೊಂಡು ಅವನ್ನ ನೋಡ್ತಾ ಇದ್ದೆ. ನನ್ನ ಆಸೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಕಣ್ಣುಗಳನ್ನು ಮುಚ್ಕೊಂಡಿದ್ದೆ, ಎಲ್ಲ ಕಲ್ಪಿಸ್ಕೊಳ್ತಾ ಇದು ಮಾಡಿದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈ ಕಥೆನ ನೀವು ಕೊನೆವರೆಗೂ ನೋಡಿ ತುಂಬ ಎಂಜಾಯ್ ಮಾಡ್ತೀರಾ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಪೂರ್ತಿ ಕತೆ ಓದೋಣ. ಬ್ರಹ್ಮಜ್ಞಾನಿ ಜ್ಯೋತಿ ಸಿ ಸ್ವಾಮಿನಾಥ ಅಯ್ಯರ್ ಅವ್ರ ಮನೆಯಲ್ಲಿ ಕೆಲಸ ಮಾಡೋ ಮುನಿಸ್ವಾಮಿ. ಆ ಮನೆಯ ಅಯ್ಯರ್ ಅವರ ಪತ್ನಿ ಸೀತಾಲಕ್ಷ್ಮಿ, ಅವ್ರ ತಾಯಿ ಬಸಮ್ಮಜ್ಜಿ. ಈ 4 ಮಂದಿ ಮಾತ್ರ ಆ ದೊಡ್ಡ ಮನೆಯಲ್ಲಿ ವಾಸಿಸ್ತಾ ಇದ್ದೇವೆ. ನಾನು ಆ ಮನೆಯ ಕೆಲಸಗಾರ, ತೋಟಗಾರ, ಹಾಲು ಮಾರೋನು, ಹಸುಗಳನ್ನು ನೋಡ್ಕೊಳ್ಳೋನು, ಹೀಗೆ ಹಲವಾರು ಕೆಲಸಗಳನ್ನು ಮಾಡ್ತೀನಿ. ಅಯ್ಯರ್ ಅವರು ಜ್ಯೋತಿಷ ನೋಡೋದ್ರ ಜೊತೆಗೆ ದೇವಸ್ಥಾನಗಳ ಕುಂಭಾಭಿಷೇಕದ ಕಾಂಟ್ರಾಕ್ಟ್ ಮತ್ತು ಪಕ್ಕದ ಶಿವನ ದೇವಸ್ಥಾನದ ಅರ್ಚಕರಾಗಿ ಹೀಗೆ ತಾವು 10 ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸುಮಾರು 40 ವರ್ಷ ವಯಸ್ಸಾಗಿದ್ರೂ ದೇಹವನ್ನು ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ. ಅವ್ರು ಯಾವಾಗಲೂ ನಕ್ಷತ್ರ ಮತ್ತು ದಿನವನ್ನು ನೋಡಿಯೇ ಸೀತಾ ಅಮ್ಮ ಅವರನ್ನ ಪ್ರೀತಿಯಿಂದ ಅಪ್ಕೊಳ್ತಾ ಇದ್ರು. ಹಾಗಿದ್ರೂ ಕೂಡ ಅವರಿಗೆ ಮಕ್ಕಳಾಗಿರಲಿಲ್ಲ. ಸೀತಾ ಅಮ್ಮ ಅವರು ವಯಸ್ಸು 30ಕ್ಕಿಂತ ಕಡಿಮೆ ಇರಬಹುದು. ತೊಳೆದು ಇಟ್ಟಿರುವ ದೀಪದ ತರಹ ಯಾವಾಗಲೂ ಹೊಳಿತಾ ಇರ್ತಾಳೆ. ಬ್ರಾಹ್ಮಣರ ಮಹಿಳೆಯರಿಗೆ ಇರುವಂತಹ ಅತಿ ಸುಂದರವಾದ ಮುಖ, ಅದಕ್ಕಿಂತಲೂ ಸುಂದರವಾದ ತುಟಿಗಳು, ಎಲ್ಲವೂ ಸಕಲ ಲಕ್ಷಣಗಳಿಂದ ಕೂಡಿರೋಳು. ನನಗಿಂತ ಕೇವಲ 4-5 ವರ್ಷ ದೊಡ್ಡವಳಿರ್ಬೋದು, ಆದರೆ ನೋಡೋದಕ್ಕೆ ನನಗಿಂತಲೂ ಸಣ್ಣವಳ ಥರ ಕಾಣಿಸ್ತಾಳೆ. ನನಗೂ ಕೂಡ ಕಳೆದ ವರ್ಷವೇ ಮದುವೆಯಾಗಿದ್ದು ನನ್ನ ಹೆಂಡತಿಯನ್ನ ಹೇರಿಗೆಗಾಗಿ ಡೆಲಿವರಿಗೆ ಅವಳ ತಾಯಿ ಮನೆ ಕಳಿಸ್ಕೊಟ್ಟಿದ್ದೀನಿ. ಅವಳು ಹೋಗಿ 3 ತಿಂಗಳು ಕಳೀತು. ನನಗೆ ಆಸೆಯನ್ನು ತಡೆದುಕೊಳ್ಳೋಕ್ಕೆ ಸಾಧ್ಯವಾಗದೇ ಇದ್ದಾಗ ನಾನು ಅಯ್ಯರ್ ಮನೆ ಹಿಂಭಾಗಕ್ಕೆ ಹೋಗಿ ಎಲ್ಲನೂ ಮುಗಿಸ್ಕೊಳ್ತಾ ಇದ್ದೆ. ಆಗೆಲ್ಲ ನನ್ನ ಕಣ್ಣಿಗೆ ಕಾಣಿಸಿದ ಅಮ್ಮ ಅವರು ನಮ್ಮ ಮನಸ್ಸಿನಲ್ಲೇ ಕಲ್ಪನೆ ಮಾಡ್ಕೊಳ್ತಾ ಇದ್ದೆ. ನೀವು ಈ ಥರ ಯಾವತ್ತಾದರೂ ಕಲ್ಪನೆ ಮಾಡ್ಕೊಂಡಿದ್ದೀರಾ? ಆ ಮನೆ ಆ ಕಾಲದ 3 ಕಟ್ಟಿನ ದೊಡ್ಡ ಮನೆ. ಮೊದಲನೇ ಕಟ್ಟಿನಲ್ಲಿ ಒಂದು ದೊಡ್ಡ ರೂಮ್ ಇತ್ತು, ಅಂದರೆ ಮೊದಲ ಅಂತಸ್ತಿನಲ್ಲಿ ಒಂದು ದೊಡ್ಡ ರೂಮ್ ಇತ್ತು. ಅಯ್ಯರ್ ಅವರ ಜ್ಯೋತಿಷ ನೋಡೋ ಕಚೇರಿ ರೂಮ್ ಇತ್ತು. ಅದರಲ್ಲಿ ಪಂಚಾಂಗ, ದೇವಸ್ಥಾನದ ಸಾಮಗ್ರಿಗಳು, ಅದು ಇದು ಅಂತ ತುಂಬ ವಸ್ತುಗಳಿರ್ತಾ ಇದ್ವು. ಅದರ ಪಕ್ಕದಲ್ಲೇ ಒಂದು ದೊಡ್ಡ ಹಾಲ್ ಇದೆ. ಜ್ಯೋತಿಷ ನೋಡೋದಕ್ಕೆ ಬರೋರು ಕಾಯೋದಕ್ಕೆ ಇದೆ. ಅದರ ಪಕ್ಕದಲ್ಲೇ ಇನ್ನೊಂದು ರೂಮು, ಅಲ್ಲಿ ಅತಿಥಿಗಳು ತಂಗೋದಕ್ಕೆ ಇಟ್ಟಿದ್ದಾರೆ. ಇನ್ನು 2ನೇ ಅಂತಸ್ತಿನಲ್ಲಿ ದೊಡ್ಡದಾದ ಒಂದು ತೆರೆದ ಅಂಗಳ ಇದೆ. ಅದಕ್ಕೆ ಕಬ್ಬಿಣದ ಕಂಬಿಗಳಿಂದ ಪೆಂಡಾಲ್ ಹಾಕ್ತಲಾಗಿದೆ. ಅದರ ಸುತ್ತಲೂ ಯಾರೂ ಬಳಸದ ಹಲವಾರು ಕೋಣೆಗಳು ಬೀಗ ಹಾಕಿವೆ. ಹಳೆಯ ಕಾಲದ ಸಾಮಗ್ರಿಗಳು ಮತ್ತು ತಾಳೆಗಿರಿ ಗ್ರಂಥಗಳು ಅದರಲ್ಲಿ ತುಂಬಿಕೊಂಡಿವೆ. ಅವುಗಳಲ್ಲಿ ದೊಡ್ಡ ಕೊನೆಯ ಅಯ್ಯರ್ ಅವರ ಮಲಗುವ ರೂಮು. ಹಿಂಭಾಗದ ರೂಮಿನ ಕಟ್ಟಿನಲ್ಲಿ ಅಡಿಗೆ ಕೋಣೆ, ಊಟದ ಕೋಣೆ, ಪೂಜೆ ಕೋಣೆ ಮತ್ತು ಒಂದು ಸಣ್ಣ ಹಿತ್ತಲ ಬಾಗಿಲು ಇದೆ. ಅದರ ಹಿಂದೆ ದೊಡ್ಡದಾದ ಒಂದು ತೋಟ ಇದ್ದು ಮಾವಿನ ಮರ, ಪೇರಲ್ ಮರ, ಹೀಗೆ 10 ಮರಗಳಿದ್ದಾವೆ. ಇವೆಲ್ಲವೂ ಅಯ್ಯರ್ ಅವರಿಗೆ ಸೇರಿದವು. ಮನೆಯ ಮುಂಭಾಗದಲ್ಲೂ ಒಂದು ಚಿಕ್ಕ ತೋಟ ಇದೆ. ಅದರಲ್ಲಿ ಎಲ್ಲ ರೀತಿಯ ಹೂವಿನ ಗಿಡಗಳಿದ್ದಾವೆ. ಪೂಜೆಗೆ ಬೇಕಾದ ಎಲ್ಲ ಹೂಗಳು ಅಲ್ಲಿ ಅರಳಿ ನಿಂತಿರ್ತವೆ. ಆ ಜಾಗವೇ ಹೂಗಳ ಸುಗಂಧದಿಂದ ತುಂಬಿಡುತ್ತೆ. ಹೀಗೆ ದಿನಗಳು ಉರುಳ್ತಾ ಇರಬೇಕಾದ್ರೆ ಒಂದಿನ ನಾನು ಅಯ್ಯರ್ ಅವ್ರ ಜೊತೆ ಪಕ್ಕದ ಊರಿಗೋಗಿ ವಾಪಸ್ ಬರ್ತಾ ಇದ್ದೆ. ಬರೋ ದಾರಿಯಲ್ಲಿ ಅಯ್ಯರ್ ಏನನ್ನ ನೋಡಿದ್ರೋ ಏನೋ, ಮನೆಗೆ ಬಂದು ಕೂಡಲೇ ಸೀತಾ ಅಂತ ಜೋರಾಗಿ ಕರೆಯುತ್ತಾ ಒಳಗೆ ಹೋದ್ರು. ನಾನು ನನ್ನ ಪಾಡಿಗೆ ಹಿತ್ತಲಿಗೆ ಹೋಗಿ ದನದ ಕೊಟ್ಟಿಗೆಯಲ್ಲಿ ಹಸುಗಳಿಗೆ ಮೇವು ಹಾಕ್ತಾ ಇದ್ದೆ. ಅಮ್ಮ ಅವರು ಕೂಡ ಅಯ್ಯರ್ ಅವರ ಧ್ವನಿ ಕೇಳಿ ಮುಂಭಾಗದ ಕೋಣೆಗೆ ಹೋದ್ಲು. ಅವಳ ತಾಯಿ ತಮ್ಮ ಕೋಣೆಯಲ್ಲಿ ಮಲಕೊಂಡಿದ್ರು. ನನ್ನ ಒಳಗಿನಿಂದ ಹಿಂಡಿ ಬೇಕಾಗಿದ್ರಿಂದ ಅಮ್ಮ ಅವರ ಬಳಿ ಕೇಳಿ ತರೋದಕ್ಕೆ ಒಳಗೆ ಹೋದೆ. ಮುಂಭಾಗದ ಅಯ್ಯರ್ ರೂಮಿನ ಬಳಿ ಹೋದೆ. ಬಾಗಿಲು ತೆರೆದೇ ಇತ್ತು. ನಾನು ಹಾಗೆ ಸುಮ್ಮನೆ ಒಳಗೆ ನೋಡಿದಾಗ ಅಲ್ಲಿ ಅಯ್ಯರ್ ಮತ್ತು ಅಮ್ಮ ಅವರು ಭಾಳ ಹತ್ತಿರ ನಿಂತಿದ್ರು. ನಾನು ಹಾಗೆ ಮಡಿಯಾಗಿ ನಿಂತು ಅವರನ್ನು ನೋಡ್ತಾ ನಿಂತ್ಕೊಂಡೆ. ಅಷ್ಟರಲ್ಲೇ ಅಯ್ಯರ್ ನನಗೆ ಸುಸ್ತಾಗ್ತಾ ಇದೆ ಅಂತ ಹೇಳ್ತಾ ಜೋರಾಗಿ ಉಸಿರಾಡ್ತಾ ಇದ್ರು. ಅಮ್ಮ ಅವರು ಸ್ವಲ್ಪ ಕೋಪದಿಂದ, ಏನ್ರಿ ಹೀಗೆ ಖಾತಾ ಕೊಡ್ತೀರಾ, ಇನ್ನೂ ಸರಿಯಾಗಿ ಏನೂ ಮುಗಿಸೇ ಇಲ್ಲ, ಅಷ್ಟರಲ್ಲೇನೆ ಎಲ್ಲನೂ ಮುಗಿಸ್ಬಿಟ್ರಿ, ನನಗಿದು ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳ್ತಾ ಎದ್ದು ನಿಂತ್ಲು. ನಿಮಗಿರೋ ಸಂತೋಷ ಮಾತ್ರ ಸಾಕೆ, ನನಗೂ ಆಸೆಗಳು ಭಾವನೆಗಳು ಇರ್ತವೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ಸ್ವಲ್ಪ ತಾಳ್ಮೆಯಿಂದ ಮಾಡಿ ಅಂಥೇಳಿ.
ಹತ್ತಾರು ಮಾತುಗಳಿಂದ ಬೈದು ಹೊರಗೆ ಬರೋದಕ್ಕೆ ಹೊರಟು. ನಾನು ತಕ್ಷಣ ಓಡ್ ಹೋಗಿ ಬಾಗಿಲ ಬಳಿ ನಿಂತ್ಕೊಂಡು ಈಗ ತಾನೇ ಒಳಗೆ ಬರುತ್ತಿರುವ ಹಾಗೆ ನಟಿಸಿದೆ. ಆಮೇಲೆ ತನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಅಮ್ಮ ಅವರು ನೆನಪುಗಳು ಕಾಡಿದ್ದರಿಂದ ಹೊರಗೆ ಹೋದೆ. ಅಲ್ಲಿ ಒಂದು ಮರದ ಕೊಂಬೆ ಮೇಲೆ ಕೂತ್ಕೊಂಡು ನನ್ನೆಲ್ಲ ಆಸೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಕಣ್ಣುಗಳನ್ನು ಮುಚ್ಕೊಂಡು ಎಲ್ಲವನ್ನ ಕಲ್ಪಿಸ್ಕೊಳ್ತಾ ಇದ್ದೆ. ಸ್ವಲ್ಪ ಹೊತ್ತಿನಲ್ಲೇ ನನ್ನೆಲ್ಲ ಆಸೆಗಳು ಮುಗಿದು ಹೋದ್ವು. ಇದುವರೆಗೆ ಅಮ್ಮ ಅವರು ನನ್ನ ಕಲ್ಪನೆಯಲ್ಲಿ ಮಾತ್ರ ನೋಡಿದ್ದೆ. ನನಗೆ ಇಂದು ನೇರವಾಗಿ ನೋಡಿದ್ರಿಂದ ಭಾವನೆಗಳು ಹೆಚ್ಚಾಗಿ ಇದು ಮಾಡೋಕ್ಕಾಗಲಿಲ್ಲ. ನಾನು ಕಣ್ಣುಗಳನ್ನು ನಿಧಾನವಾಗಿ ತೆರೆದು ನೋಡಿದಾಗ ನನ್ನ ಕೈಗಳು ನನ್ನನ್ನೇ ನೋಡಿ ನಗುವಂತೆ ಭಾಸವಾಯಿತು. ಇನ್ನು ಎಷ್ಟು ದಿನ ಹೀಗೆ ನನ್ನಷ್ಟಕ್ಕೆ ನಾನೇ ಕಷ್ಟಪಡಬೇಕು ಅಂತ ಯೋಚನೆ ಮಾಡ್ತಾ ಮರದಿಂದ ಕೆಳಗೆ ಇಳಿಯೋದಕ್ಕೆ ಹೋದರೆ ಕೆಳಗೆ ಅಮ್ಮ ಅವರು ನಿಂತ್ಕೊಂಡು ನನ್ನನ್ನೇ ದಿಟ್ಟಿಸಿ ನೋಡ್ತಾ ಇದ್ರು. ನಾನು ತಕ್ಷಣ ಬೆಚ್ಚಿ ಬಿದ್ದುಬಿಟ್ಟೆ. ಅವಳೇನೂ ಹೇಳದೆ ಅಲ್ಲಿಂದ ತಿರುಗಿ ಹೊರಟು ಹೋದ್ಲು. ನಾನು ಅವಳ ಹಿಂದೆನೇ ಹೋದೆ. ಇವತ್ತು ನಮ್ಮ ಕೆಲಸ ಮುಗೀತು ಅಂತ ಅನ್ಕೊಳ್ತಾ ಹೋದ್ರೂ ಅವಳು ನನ್ನ ಕಡೆ ತಿರುಗಿಯೂ ನೋಡಲಿಲ್ಲ. ಮನೆಗೆ ಹೋದ್ಮೇಲೂ ಅವಳು ಏನೂ ಮಾತಾಡಲಿಲ್ಲ. ದಿನಕ್ಕೆ 30 ಬಾರಿ ಮುನಿಯಾ ಮುನಿಯಾ ಅಂತ ಕರೆದ ಕೆಲಸ ಹೇಳ್ತಾ ಇದ್ದವಳು ಆ ಘಟನೆ ನಂತರ ನನ್ನ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಲು. 2-3 ದಿನಗಳಾದರೂ ಇದೇ ಪರಿಸ್ಥಿತಿ ಮುಂದುವರೆದಾಗ ನಾನು ಅಮ್ಮ ಅವರು ಒಂಟಿಯಾಗಿರುವಾಗ ಹೋಗಿ ನನ್ನನ್ನು ಕ್ಷಮಿಸಿಬಿಡಿ ಅಮ್ಮ ಅವರೇ, ಏನೂ ತಿಳಿಯದೆ ನನ್ನಿಂದ ಹಾಗೆ ನಡೆದು ಹೋಯಿತು. ಹೆಂಡತಿ ಊರಲ್ಲಿಲ್ಲ, ಹಾಗಾಗಿ ಬುದ್ಧಿ ಕೆಟ್ಟಿತು. ಇನ್ಮೇಲೆ ಸರಿಯಾಗಿ ನಡೆದುಕೊಳ್ತೇನೆ ಅಂತ ಹೇಳಿದೆ. ಹಾಗೆ ಹೇಳಿದ್ರು ಅವಳ ಮನಸ್ಸು ಕರಗಲಿಲ್ಲ. ನನ್ನ ಜೊತೆ ಮಾತಾಡದೆ ಹಾಗೇ ಇದ್ಲು. ಮರುದಿನ ನಾನು ಮುಂಭಾಗದ ತೋಟದಲ್ಲಿ ಮಡಿಗಳನ್ನು ಸರಿಪಡಿಸಿ ಬಾವಿಯಿಂದ ಪಂಪ್ಸೆಟ್ ಮೂಲಕ ನೀರನ್ನು ಹರಿಸ್ತಾ ಇದ್ದೆ. ಅಮ್ಮ ಅವರು ಪೂಜೆಗಾಗಿ ಹೂವನ್ನು ಕೀಳೋದಕ್ಕೆ ಬಂದರು. ನಾನು ಅಲ್ಲಿಯೇ ಇದ್ರೆ ಅವಳಿಗೆ ಸಂಕೋಚ ಆಗಬಹುದು ಅಂತ ತಿಳಿದು ನಾನು ಮನೆಗೆ ಹೋಗಿ ಬೇರೆ ಕೆಲಸ ನೋಡ್ಕೊಳ್ತಾ ಇದ್ದೆ. ಸ್ವಲ್ಪ ಸಮಯದ ನಂತರ ಅಮ್ಮ ಅವರು ಯೋ ಹಾವು ಕಚ್ಚಿತು ಓಡ್ ಬನ್ನಿ ಅಂತ ಜೋರಾಗಿ ಕಿರ್ಚಿದ್ಲು. ಆ ಸಮಯದಲ್ಲಿ ಮನೆಯಲ್ಲಿ ಅಯ್ಯರ್ ಇರಲಿಲ್ಲ. ನಾನು ಓಡೋಗಿ ನೋಡಿದಾಗ ಅಮ್ಮ ಅವರು ಕೆಳಗೆ ಬಿದ್ದಿದ್ರು. ಅವಳ ಬಲಗಾಲಿನ ಮೊಣಕಾಲಿನ ಮೇಲೆ ಸ್ವಲ್ಪ ಹಾವು ಕಚ್ಚಿದ ಗುರುತು ಕಾಣಿಸ್ತಾ ಇತ್ತು. ನಾನು ಸುತ್ತಲೂ ನೋಡಿದಾಗ ಸ್ವಲ್ಪ ದೂರದಲ್ಲಿ ಆ ಹಾವು ಹೋಗ್ತಾ ಇತ್ತು. ಅದು ಕೇವಲ ಸಾಮಾನ್ಯ ನೀರಿನ ಹಾವು, ನೀರ್ ಹಾವು ಅಂತ ನಾನು ತಿಳಿದುಕೊಂಡೆ. ಅದರಿಂದ ಯಾವುದೇ ಅಪಾಯವಿಲ್ಲೋ ಅನ್ನೋದು ನನಗೆ ಗೊತ್ತಿತ್ತು. ಆದರೆ ಈ ಅವಕಾಶವನ್ನು ಬಳಸಿಕೊಂಡು ಅಮ್ಮ ಅವರ ಬಳಿ ಒಳ್ಳೆಯ ಹೆಸರು ಗಳಿಸ್ಬೋದು ಅಂತ ಲೆಕ್ಕಾಚಾರ ಹಾಕಿ ಅಮ್ಮ ಅವರನ್ನ ಹಾಗೆ ಕೈಯಾರೆ ಎತ್ಕೊಂಡು ಒಳಗೆ ಬಂದೆ. ಅಮ್ಮ ಅವರು ಅಲ್ಲಿದ್ದ ಬೆಂಚ್ ಮೇಲೆ ಮಲಗಿಸಿ ಒಂದು ಬ್ಲೇಡ್ ತಂದು ಆ ಜಾಗವನ್ನು ಸ್ವಲ್ಪ ಕಟ್ ಮಾಡಿ ರಕ್ತ ಬರುವಂತೆ ಮಾಡಿದೆ. ಆಮೇಲೆ ಆ ವಿಷಯವನ್ನು ಹೀರಿ ಹೊರಗೆ ಹಾಕಿದೆ. ಆದರೆ ಅಮ್ಮ ಅವರು ಭಯದಿಂದ ಮೈಮರೆತು ಪ್ರಜ್ಞೆ ತಪ್ಪಿದ್ದರಿಂದ ನಾನು ಮಾಡಿದ್ದೇನು ಅವರಿಗೆ ತಿಳಿಲಿಲ್ಲ. ಅವಳಿಗೆ ತಿಳಿದ್ರೆ ತಾನೇ ಅವಳಿಗೆ ನನ್ನ ಮೇಲೆ ಕರುಣೆ ಬರೋದು. ಏನೂ ಇಲ್ಲದ ವಿಷಯಕ್ಕೆ ನಾನು ತುಂಬ ಆತಂಕಪಟ್ಟಂತೆ ನಟಿಸಿದೆ. ಅಷ್ಟರಲ್ಲೇ ಅಮ್ಮ ಅವ್ರಿಗೆ ಪ್ರಜ್ಞೆ ಬರಲಿ ಎಂದು ಅವಳ ಮುಖಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿದೆ. ಅವಳ ದೇಹದಲ್ಲಿ ಸ್ವಲ್ಪ ಚಲನೆ ಕಾಣುತ್ತಿದ್ದಂತೆ ನಾನು ದೂರ ಸರಿದು ನಿಂತೆ. ಅಷ್ಟರಲ್ಲೇ ಅಯ್ಯರ್ ಬರೋದು ಗೊತ್ತಾಯಿತು. ನಾನು ಪಂಚೆಯ ಒಂದು ತುದಿಯನ್ನು ಹರಿದು ಗಾಯದ ಮೇಲೆ ಗಟ್ಟಿಯಾಗಿ ಗಂಟನ್ನು ಹಾಕ್ತೆ. ಅಯ್ಯರ್ ಗಾಬರಿಯಿಂದ ಓಡಿ ಬರುವಾಗ ನಾನು ಕಟ್ಟ ಹಾಕ್ತಾ ಇದ್ದೆ. ಅದನ್ನು ನೋಡಿ ಲೇ ಏನಾಯ್ತು ಅಂತ ಕೇಳೋದಕ್ಕೆ ಅಮ್ಮನಿಗೆ ಹಾವು ಕಚ್ಚಿಬಿಟ್ಟು ಸ್ವಾಮಿ, ನಾನು ಹಾವು ಕಚ್ಚಿದ ವಿಷನ ಹೀರಿ ತೆಗೆದಿದ್ದೀನಿ, ಕಟ್ಟನ್ನು ಕೂಡ ಹಾಕಿದ್ದೀನಿ, ಆಸ್ಪತ್ರೆಗೆ ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದ್ಬಿಡೋಣ ಅಂತ ಹೇಳಿದೆ ನಾನು. ಅಮ್ಮವರು ಕೂಡ ಪ್ರಜ್ಞೆ ಬಂದು ಎದ್ದು ಕೂತ್ಕೊಂಡ್ರು. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಮನೆ ಕರ್ಕೊಂಡು ಬಂದ್ವಿ. ಆಸ್ಪತ್ರೆಯಲ್ಲಿ ಪ್ರಜ್ಞೆ ಸಂಪೂರ್ಣವಾಗಿ ಬಂದಿದ್ರಿಂದ ಡಾಕ್ಟರ್ ಅಲ್ಲಿಗೆ ಬಂದು ಅಮ್ಮವರು ಮತ್ತು ಅಯ್ಯರವ್ರಿಗೆ ನಿಮಗೆ ಯಾವುದೇ ಅಪಾಯ ಇಲ್ಲ, ನಿಮ್ಮ ಕೆಲಸಗಾರ ತುಂಬ ಬುದ್ಧಿವಂತ, ನಾವು ಕೊಡಬೇಕಾದ ಪ್ರಥಮ ಚಿಕಿತ್ಸೆಯನ್ನು ಅವನೇ ಕೊಟ್ಟಿದ್ದಾನೆ ಅಂತ ಜಾಗದಲ್ಲಿದ್ದ ವಿಷಯವನ್ನ ಹೀರಿ ತೆಗೆದಿದ್ದಾನೆ. ಆದ್ದರಿಂದ ನಮ್ಮ ಕೆಲಸ ಸುಲಭ ಆಯಿತು, ಇಲ್ಲದೇ ಇದ್ರೆ ಪರಿಸ್ಥಿತಿ ತುಂಬ ಗಂಭೀರವಾಗ್ತಾ ಇತ್ತು ಅಂತ ಹೇಳಿದ್ರು. ಅಮ್ಮ ಅವರು ಆ ಗಾಯದ ಜಾಗದಲ್ಲಿ ಬಾಯಿಟ್ಟು ಹೀರಿ ತೆಗೆದನು ಎಂಬ ಮಾತನ್ನು ಕೇಳಿದಾಗ ಅವಳ ಮುಖ ಕೆಂಪಾಗೋದನ್ನು ನಾನು ನೋಡಿದೆ. ನಂತರ ಅವಳು ಧನ್ಯವಾದಗಳನ್ನು ಹೇಳಿದ್ಲು. ಆನಂತರ ಅಯ್ಯರ್ ಅವರಿಗೆ ಕುಂಭಾಭಿಷೇಕದ ಕೆಲಸ ಬಂತು. ಅದಕ್ಕಾಗಿ ಅವರು ಹೊರ ಊರಿಗೆ ಹೋದರು. ಆಗ ಅಮ್ಮ ಅವರಿಗೆ ನನ್ನ ಮೇಲೆ ತೀವ್ರವಾದ ಒಂದು ಆಸೆ ಇತ್ತು. ಅದರಿಂದಾಗಿ ಅಮ್ಮ ಅವರು ನನ್ನನ್ನು ಬಳಸಿಕೊಳ್ಳೋದಕ್ಕೆ ಹೀಗೆ ಮಾಡಿದ್ರು. ಆ 2-3 ದಿನಗಳ ಅವಕಾಶದಲ್ಲಿ ನನ್ನನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಬೇಕು ಅಂತ ಅವರು ಯೋಚನೆಯನ್ನ ಮಾಡಿದ್ರು. ಅದಕ್ಕೆ ಅನುಕೂಲ ಮಾಡಿಕೊಟ್ಟಂತೆ ಅಯ್ಯರ್ ನನ್ನನ್ನು ಕಾವಲಾಗಿ ಮನೆಯಲ್ಲೇ ಉಳಿಯೋದಕ್ಕೆ ಹೇಳಿದ್ರು. ಇದರಿಂದ ಅಮ್ಮ ಅವ್ರಿಗೆ ತುಂಬ ಅನುಕೂಲ ಕೂಡ ಆಯಿತು. ಅಂದೇ ಅಮ್ಮ ಅವರ ಪ್ಲಾನ್ ಅನ್ನ ಆರಂಭಿಸಿದ್ರು.
ನಾನು ಮುಂಭಾಗದ ಕೊಠಡಿಯಲ್ಲಿ ಮಲ್ಕೊಂಡಿದ್ದೆ. ಅಮ್ಮ ಅವರು ನಿಧಾನವಾಗಿ ಎದ್ದು ಕೊಠಡಿಗೆ ಲೈಟನ್ನು ಆಫ್ ಮಾಡಿ ನನ್ನ ರೂಮಿಗೆ ಬಂದರು. ಬಂದವರೆ ನಾನು ತುಂಬ ಆಯಾಸದಿಂದ ಗಾಢ ನಿದ್ರೆಯಲ್ಲಿ ಮಲಗಿದ್ದೆ. ಅದೇ ರೀತಿಯಾಗಿ ಅವನನ್ನು ಆಸೆಯಿಂದ ಸ್ವಲ್ಪ ಹೊತ್ತು ನೋಡುತ್ತಲೇ ಇದ್ದರು. ನಿಧಾನವಾಗಿ ನನ್ನ ಹತ್ತಿರ ಬಂದು ಅಷ್ಟರಲ್ಲಿ ಬಂದರೂ ತಿರುಗಿ ಮಲ್ಲಿದ ಕಾರಣ ಅವಳ ಕೈ ಸಿಕ್ಕೊಂತು. ಅದನ್ನು ನಿಧಾನವಾಗಿ ಬಿಡಿಸ್ಕೊಳ್ಳೋದಕ್ಕೆ ಅವರು ಪ್ರಯತ್ನಿಸ್ತಿದ್ದಾಗ ನನಗೆ ಎಚ್ಚರ ಆಯಿತು. ಅವಳನ್ನು ನೋಡಿದ ತಕ್ಷಣ ಬೆಚ್ಚಿವಿದ್ದೆ. ಅವಳ ತಕ್ಷಣ ನನಗೆ ಸದ್ದಾಗದಂತೆ ಸೂಚನೆಯನ್ನು ನೀಡಿ, ಸುಮ್ಮನೆ ಇರೋದಕ್ಕೆ ಸೂಚನೆಯನ್ನು ನೀಡಿ ನನ್ನ ಹಿಂದೆ ಬರುವಂತೆ ಕೈ ಚಳಕದಿಂದ ಹೇಳಿ ತನ್ನ ಕೊಠಡಿಗೆ ಕರೆದುಕೊಂಡು ಬಂದರು. ಕೊಠಡಿಗೆ ಬಂದ ಕೂಡಲೇ ಬಾಗಿಲನ್ನು ಮುಚ್ಚಿ, ನಾನು ತುಂಬ ಗಾಬರಿಗೊಂಡಿದ್ದರಿಂದ ಅವಳು ಶಾಂತವಾಗಿ ನನ್ನತ್ತ ನೋಡಿ, ಮುನಿಸ್ವಾಮಿ, ನಡೆದ ವಿಷಯವನ್ನು ಅಯ್ಯರವರಿಗೆ ಹೇಳಿದ್ರೆ ನಿನಗೆ ಕೆಲಸ ಉಳಿಯೋದಿಲ್ಲ, ಆದರೆ ನಾನು ಹಾಗೆ ಮಾಡೋದಕ್ಕೆ ಬಯಸೋದಿಲ್ಲ ಅಂತ ಹೇಳಿದ್ಲು. ನಾನು ತಕ್ಷಣ ಕೈಯನ್ನು ಜೋಡಿಸಿ, ಅಮ್ಮ, ನನ್ನಿಂದ ತಪ್ಪಾಗೋಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕಣ್ಣೀರಿಟ್ಟೆ. ಸ್ವಲ್ಪ ಹೊತ್ತು ನನ್ನನ್ನು ಮೌನವಾಗಿ ನೋಡಿದ ನಂತರ, ಇನ್ನು ಮುಂದೆ ನಾನು ಹೇಳೋ ಮಾತು ಕೇಳಬೇಕು ನೀನು. ಆಗ ನಡೆದ ವಿಷಯವನ್ನು ನಾನು ಯಾರಿಗೂ ಹೇಳೋದಿಲ್ಲ ಅಂತ ಹೇಳಿದ್ಲು. ನಮ್ಮಿಬ್ಬರಿಗೂ ಕೂಡಲೇ ಖಂಡಿತ ಕೇಳ್ತೇನೆ ಅಮ್ಮ ಅಂತ ಒಪ್ಕೊಂಡೆ. ಆಮೇಲೆ ಅವಳು ಆ ದಿನ ತೋಟದಲ್ಲಿ ಏನು ಮಾಡ್ತಾ ಇದ್ದೆ ಅಂತ ಕೇಳಿದ್ಲು. ಅದಕ್ಕೆ ನಾನು ನಾಚಿಕೆ ಮತ್ತು ಸಂಕೋಚದಿಂದ ಮಾತು ಬರದೆ ನಿಂತೆ. ನಂತರ ನಿಧಾನವಾಗಿ, ಅಮ್ಮ, ಅದು ಅಂದು ತಡವಡಿಸಿದೆ, ಸಾಕು, ಕಾರಣಗಳನ್ನು ಹೇಳಬೇಡ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗಿದೆ ಅಂತಂದ್ರು. ಅವಳು ಸಮಾಧಾನ ಪಡಿಸಿದ ನಂತರ ನನಗೂ ಕೂಡ ಸ್ವಲ್ಪ ಧೈರ್ಯ ಬಂತು. ಮೊದಲಿಗೆ ಇಬ್ಬರು ಸಂಕೋಚ ಮತ್ತು ಭಯವೇ ಹೆಚ್ಚಿತ್ತು. ಆದರೆ ಮಾತುಕತೆ ಮುಂದುವರೆದಂತೆ ಪರಸ್ಪರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಾರಂಭಿಸಿದ್ವಿ. ಬಹಳ ದಿನಗಳಿಂದ ಮನಸ್ಸಿನೊಳಗೆ ಉಳಿದಿದ್ದ ಭಾವನೆಗಳು ಇಬ್ಬರೂ ಮೊದಲ ಬಾರಿಗೆ ಹಂಚಿಕೊಂಡ್ವಿ. ನಮ್ಮಿಬ್ಬರಿಗೂ ಇದು ಒಂದು ಹೊಸ ಅನುಭವವಾಗಿದ್ದರಿಂದ ಸಂತೋಷಕ್ಕಿಂತ ಹೆಚ್ಚು ಗೊಂದಲವೇ ಇತ್ತು. ನಾವು ತಪ್ಪು ಮಾಡ್ತಾ ಇದ್ದೀವಿಯಾ ಎಂಬ ಪ್ರಶ್ನೆ ಇಬ್ಬರ ಮನದಲ್ಲೂ ಮೂಡಿತು. ನಾನು ಆತಂಕದಿಂದ ಕೇಳಿದೆ, ಅಮ್ಮ ಅವರೇ, ನಿಮಗಿದಕ್ಕಾಗಿ ಪಶ್ಚಾತ್ತಾಪ ಆಗ್ತಾ ಇದೆಯಾ ಅಂತ. ನಾವಿಬ್ಬರೂ ಬಂಧನದಲ್ಲಿ ಸಿಲುಕಾಕೊಂಡಿದ್ವಿ. ಅವಳು ಕಣ್ಣೀರ ಒರೆಸ್ಕೊಂಡು, ನನಗೀಗ ಏನು ಸರಿ ಏನು ತಪ್ಪು ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಂತ ಉತ್ತರಿಸಿದ್ರು. ಸ್ವಲ್ಪ ಹೊತ್ತು ಇಬ್ಬರು ಮೌನವಾಗಿದ್ವಿ. ನಂತರ ಪರಿಸ್ಥಿತಿಯನ್ನು ಒಪ್ಪಿಕೊಂಡಂತೆ ಮಾತಾಡಿ ಆ ರಾತ್ರಿ ಅಲ್ಲಿಗೆ ಕೊನೆಗೊಳಿಸಿದ್ವಿ. ಬೆಳಗಾಗೋಷ್ಟರಲ್ಲಿ ಇಬ್ಬರು ತಮ್ಮ ತಮ್ಮ ಕೊಟ್ಟೆಗೆ ಹೋಗಿ ಮಲಗಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ನಡುವಿನ ರಹಸ್ಯ ಮುಂದುವರಿಯಿತು. ಮನೆ ಯಜಮಾನರು ಹೊರಗಿದ್ದ ಅವಧಿಯಲ್ಲಿ ನಮ್ಮ ಆಸೆಗಳನ್ನು ನಾವು ಈಡೇರಿಸ್ಕೊಳ್ತಾ ಇದ್ವಿ. ಈ ಸಂಬಂಧ ಹೀಗೆ ಗುಟ್ಟಾಗಿ ಮುಂದುವರಿಯಿತು. ಹೇಗೆ ಮುಂದುವರಿತು ಅನ್ನೋದನ್ನು ಭಾಗ 2ರಲ್ಲಿ ವಿವರವಾಗಿ ತಿಳಿಸಿದ್ದೇವೆ. ಭಾಗ 2ಕ್ಕಾಗಿ ಭಾಗ 2 ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ಕಥೆಯೊಂದಿಗೆ ಬರ್ತೇವೆ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್.